ಸಮ್ಮರ್ ಹಾಲಿಡೇಸಲ್ಲಿ ದಾಂಡೇಲಿಗೆ ಹೋಗಿದ್ವಿ. 1 ಅವರ ದಾಂಡೇಲಿ ಎರಡನ್ನೂ ಕವರ್ ಮಾಡ್ಕೊಂಬಂದ್ವಿ. ಅಲ್ಲಿ ದಾಂಡೇಲಿಯಲ್ಲಿ ನಾವು ಸ್ಟೋನ್ವುಡ್ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ರೆಸಾರ್ಟ್, ಸೀನರಿ, ಗ್ರೀನರಿ, ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ವೆರಿ ನೀಟ್ ಆ್ಯಂಡ್ ಕ್ಲೀನ್ ರೆಸಾರ್ಟ್. ದಾಂಡೇಲಿಗೆ ಹೋದರೆ ಅಲ್ಲೇ ಸ್ಟೇ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತು ನಾವಲ್ಲಿ ಕಾಳಿ ರಿವರಲ್ಲಿ ರಾಫ್ಟಿಂಗ್ ಹೋಗಿದ್ವಿ, ಕಯಾಕಿಂಗ್ ಹೋಗಿದ್ವಿ. ತುಂಬಾ ವಾಟರ್ ಸ್ಪೋರ್ಟ್ಸ್ ಇತ್ತು, ಆಟ ಆಡಿದ್ವಿ. ಪರ್ ಹೆಡ್ 2200 ರುಪೀಸ್ ಆಗುತ್ತೆ. ಮತ್ತು ಫೋಟೋಗೆ ಅಂತ ಎಕ್ಸ್ಟ್ರಾ 2500 ರುಪೀಸ್ ಇಸ್ಕೊತಾರೆ. ನಾವು ಒಂದು ಇದರಲ್ಲಿ ರಾಫ್ಟಿಂಗಲ್ಲಿ 6 ಜನ ಇಲ್ಲ 5 ಜನ ಕೂತ್ಕೋಬೋದು. ಅವ್ರು ಅಲೋ ಮಾಡೋದೇ ಅಷ್ಟು. ಒಬ್ಬೊಬ್ರಿಗೆ 500 ಬಿತ್ತು ಫೋಟೋಸ್ದೆಲ್ಲ. ಅಲ್ಲಿಗೆ 2200 ಪ್ಲಸ್ 500 ಅಂದರೆ 2700 ಆಗುತ್ತೆ. ರಾಫ್ಟಿಂಗು, ಕಯಾಕಿಂಗು ಮತ್ತು ಬೇರೆ ಗೇಮ್ಸು, ರೋಪು ಎಲ್ಲಾದರೂ ಸೇರಿ 2200. ನಾವು ಹೋಗಿದ್ದು 11 ಕಿಲೋಮೀಟರ್ಸ್ಗೆ. ಇನ್ನೂ ಕಮ್ಮಿ 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸು, 1 ಕಿಲೋಮೀಟರ್ ಹಿಂಗೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ಬೇರೆ ಚಾರ್ಜಸ್ ಇರುತ್ತೆ. ಬೇರೆ ಬೇರೆ ರೆಸಾರ್ಟ್ನವರು ಎಲ್ಲ ಇರ್ತಾರಲ್ಲಿ. 11 ಕಿಲೋಮೀಟರ್ಸ್ಗೆ ಸ್ವಲ್ಪ ಜನ ಬರೋದು ಕಮ್ಮಿ, ಹೆದರುತ್ತಾರೆ ಮತ್ತು ಸೇಫ್ ಅಲ್ಲ ಅಂತಲೂ ನೋಡ್ತಾರೆ. ಅಷ್ಟು ಇಂಟ್ರೆಸ್ಟು ಇರೋಲ್ಲ ಅವ್ರಿಗೆ. ಎಷ್ಟು ಎಂಜಾಯ್ ಮಾಡಬೇಕು ಅಂತ ಅನಿಸಿರುತ್ತೋ ಅಷ್ಟರಲ್ಲೇ ನೋಡ್ತಾರೆ. ನಾವು ಸ್ವಲ್ಪ ಡೇರ್ ಮಾಡಿ ಮುಂದೆ ಹೋದ್ವಿ 11 ಕಿಲೋಮೀಟರ್ಸ್ವರೆಗೂ. ನಾವು ರೆಸಾರ್ಟ್ ಹತ್ರನೇ ಬುಕ್ ಮಾಡ್ಕೊಂಬಂದ್ವಿ. ಅವರು ಒಂದು ಪರ್ಸನ್ಗೆ ಇನ್ಚಾರ್ಜ್ ಕೊಟ್ಟಿರ್ತಾರಲ್ಲಿ. ನಮ್ಗೆ ಹೋಗೋಕೆ ಹೇಳ್ತಾರೆ, ಲೊಕೇಶನ್ಗೆ ಹೋದರೆ ಸಾಕು, ಅವರೇ ಕರ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿತ್ತು, ಅಡ್ವೆಂಚರಸ್. ಎಲ್ಲೋ ನಾವು ಅಮೆಝಾನ್ ಫಾರೆಸ್ಟಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಇತ್ತು. ನೀರು ಮಾತ್ರ ಫೋರ್ಸಾಗಿ ಚೆನ್ನಾಗಿರುತ್ತೆ. 1 ಗಂಟೆವರೆಗೂ ಡ್ಯಾಮ್ ವಾಟ್ರ್ ಬಿಟ್ಟಿರ್ತಾರೆ. ತುಂಬ ನೀರಿರುತ್ತೆ, ಏನು ಯೋಚನೆ ಇಲ್ಲ. 1 ಗಂಟೆ ಆದಮೇಲೆ ನೀರು ಆಫ್ ಮಾಡ್ತಾರೆ, ಡ್ಯಾಮ್ ವಾಟ್ರ್ ನಿಲ್ಲಿಸ್ತಾರೆ. ಮತ್ತು ನೋಡಿ, ಇಲ್ಲಿ ಸಣ್ಣದೊಂದು ಫಾಲ್ ಥರ ಇರುತ್ತೆ, ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತು ಆಡ್ಲಿಕ್ಕೆ ಬಿಡ್ತಾರೆ ನೀರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಫಾರಿನ್ ಏನೋ ಅನ್ನೋ ಥರ ಇರುತ್ತೆ. ಅಲ್ಲೆಲ್ಲ ಕ್ಲೀನು, ನೀಟ್ನೆಸ್ಸು ಮತ್ತು ನೀರು, ನೇಚರು ನೋಡಿದ್ರೆ ನಿಜ ಅಮೆಝಾನ್ ಫಾರೆಸ್ಟಲ್ಲೇ ಇದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಸುತ್ತಲೂ ಕಾಡು, ನೀರು ತುಂಬ ಬ್ಯೂಟಿಫುಲ್ಲಾಗಿತ್ತು. ನೀವು ಯಾವಾಗಾದರೂ ರಜದಲ್ಲಿ ಹೋಗಬೇಕು ಅಂದರೆ ಬೆಸ್ಟ್. 40 ಒಳಗಡೆ ಯಂಗ್ ಏಜವ್ರಿಗೆ, ಮಕ್ಕಳಿಗೆ ಅಂತ ತುಂಬ ಇಷ್ಟ ಆಗುತ್ತೆ. 15 ಅಬೋವ್ ಇರೋರ್ಗೆ ಅಷ್ಟೇ ಬಿಡೋದು ಏಜು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ದಾಂಡೇಲಿಗೆ ವಿಸಿಟ್ ಮಾಡಿ ಒಂದು ಸಲ ರಾಫ್ಟಿಂಗ್ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಎಂಜಾಯ್ ಮಾಡಬೇಕು ಅಂದರೆ ಈ ಥರ ಜಾಗಕ್ಕೆ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಖುಷಿಯಾಗುತ್ತೆ. ಎಲ್ಲ ಅವರೇ ಗೈಡ್ ಮಾಡ್ತಾರೆ, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಕೂಲ್ ವೆದರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ಸಿಡಿತಾ ಇರುತ್ತೆ, ಅಪ್ಪು ಡೌನ್ ಇರುತ್ತೆ. ಅಲ್ಲೆಲ್ಲ ಅಂತೂ ಇನ್ನೂ ಎಂಜಾಯ್ ಮಾಡೋಕ್ಕೆ ಬಿಡ್ತಾರೆ. ಅವರು ಇಳಿಸ್ತಾರೆ ನೀರಲ್ಲಿ, ಇಳಿಯೋದು ಆಟ ಆಡೋಂಗಿದ್ರೆ ಆಟ ಆಡಿ ಅಂತ. ಓವರಾಲ್ ಇಟ್ಸ್ ಟೂ ಗುಡ್. ಥ್ಯಾಂಕ್ ಯು ಆಲ್, ಬಾಯ್.